ಶಿವಣ್ಣ ಅವರು ನಮ್ಮ ಮೂವಿ ಟೀಸರ್ನ ರಿಲೀಸ್ ಮಾಡಿರೋದು ನನಗೆ ತುಂಬ ಖುಷಿ ಆಯಿತು. ಟೀಸರ್ನ ನಾನು ಕೂಡ ಇವತ್ತೇ ನೋಡಿದ್ದು. ತುಂಬ ಚೆನ್ನಾಗಿ ಬಂದಿದೆ. ನಂದೀಶ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇಂಥ ಒಳ್ಳೆ ಡೈರೆಕ್ಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಮುಖ್ಯ. ಇನ್ನೂ ಜಾಸ್ತಿ ಮೂವೀಸ್ ಮಾಡಿ ಜಾಸ್ತಿ ಹಿಟ್ ಕೊಡಿ, ನಮ್ಮನ್ನು ನೆಕ್ಸ್ಟ್ ಮೂವಿಗೆ ಹಾಕೊಳ್ಳಿ ಅಂತ ಹೇಳ್ತಾ, ಈ ಮೂವಿನಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಇದು ನನ್ನ 2ನೇ ಸಿನಿಮಾ ರುದ್ರ ಗರುಡ ಪುರಾಣ. ಹಾಗೆ ನಮ್ಮ ಪ್ರೊಡ್ಯೂಸರ್ ಇದು ಅವ್ರ 1ನೇ ಸಿನಿಮಾ. ತುಂಬ ಚೆನ್ನಾಗಿ ಎಲ್ಲ ಆರ್ಟಿಸ್ಟ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಅಶ್ವಿನಿ ಮೇಡಮ್ ಕೂಡ. ದೆನ್ ಎಲ್ಲ ಆರ್ಟಿಸ್ಟು ಅವ್ರ ಜೊತೆ ತುಂಬ ಜನ ಜೊತೆ ವರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಟ್ ಸರ್ ಜೊತೆ ಒಂದು ಸ್ವಲ್ಪ 1-2 ಸೀನ್ ಶೇರ್ ಮಾಡಿದೆ ಅನಿಸುತ್ತೆ. ತುಂಬ ಖುಷಿ ಇದೆ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಅಂತ. ಹಾಗೆ DOP ಸರ್ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ನಾವು ಟೀಸರಲ್ಲಿ ನೋಡಿದಾಗೆ ಒಳ್ಳೊಳ್ಳೆ ಫ್ರೇಮ್ಸಲ್ಲಿ ಎಲ್ಲರೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ರಿಷಿ ಸರ್ ಸ್ಟಾರ್ಟಿಂಗ್ ಬಂದಾಗ ಒಂಚೂರು ಭಯ ಇತ್ತು ಸರ್ ಜೊತೆ ಹೇಗೆ ಏನು ನಾನೇನಾದ್ರು ಜಾಸ್ತಿ ಟೇಕ್ಸ್ ತಗೋಬಿಟ್ರೆ ಏನಾದ್ರು ಇದಾಗುತ್ತಾ ಅಂತ. ಬಟ್ ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಯಾವಾಗಲೂ ಅಷ್ಟೇ, ಸಿನಿಮಾ ಮುಗಿದ್ಮೇಲೂ ಅಷ್ಟೇ, ಏನೇ ಇದ್ದರೂ ಸರಿಗೆ ಸಿನಿಮಾ ವಿಚಾರದಲ್ಲಿ ಡೌಟ್ ಇದ್ದರೂ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಆ್ಯಂಡ್ ಹಿ ಆಲ್ವೇಸ್ ಸ್ಟುಡ್ ಅಪ್ ಫಾರ್ ಮೀ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈಗಾಗಲೇ ತೆಲುಗುನಲ್ಲೂ ಎಂಟ್ರಿ ಕೊಟ್ಟಿದ್ದಾರೆ ಸರ್, ಒಳ್ಳೆ ನಾಯ್ಸ್ ಮಾಡ್ತಾ ಇದ್ದಾರೆ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ನಂದೀಶ್ ಸರ್ ವೈಫ್ ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನಿಮ್ಮೆಲ್ಲರೂ ಪ್ರೀತಿ ಹಾಗೆ ಆಶೀರ್ವಾದ ನನ್ನ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಾನು ಮೊದಲು ಸಿನಿಮಾ ರಂಗದಲ್ಲಿ ಮಾಡಿದಂಥ ಕೆಲಸ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ ಕೆಲಸ, ಅದು ಜೇಕಬ್ ಸರ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ನನ್ನ ಭಾಗ್ಯ. ಸರ್ ಇವತ್ತು ಇಲ್ಲಿದ್ದಾರೆ ಎದುರುಗಡೆ, ಭಾಳ ಖುಷಿ ಆಗ್ತದೆ ಸರ್. ವೆಲ್ಕಮ್ ಸರ್. ಸೊ ಆ ಅವಕಾಶನ ಕೊಟ್ಟಿದ್ದು ಕೂಡ ನನಗೆ ನಂದೀಶ್ನೇ. ಈ ಥರ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಇದೆ ಮಾಡಿ ಅಂತ ಹೇಳಿದಾಗ, ಅದು ಅಪ್ಪು ಸರ್ ಅವರ ಸಿನಿಮಾ ಪೃಥ್ವಿ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಈ ಸಿನಿಮಾ ಕೆಲಸ ಮಾಡಿದೆ. ಅದೊಂದು ತುಂಬ ಖುಷಿ, ಒಂದು ಹೆಮ್ಮೆ ಇದೆ ನನಗೆ. ಈಗ ಸೀದಾ ರುದ್ರ ಗರುಡ ಪುರಾಣಕ್ಕೆ ಬಂದರೆ, ಅವರು ರುದ್ರ ಭಯಂಕರವಾಗಿ ಅಭಿನಯಿಸಿದ್ದಾರೆ ಸಿನಿಮಾದಲ್ಲಿ. ನಿಜವಾಗ್ಲೂ ತುಂಬ ಕೆಲವೊಂದ್ಸಲ ಆಫೀಸ್ಗೆ ಹೋದಾಗ ನಾವು ನಂದೀಶ್ವರ ಆಫೀಸಲ್ಲೇ ಕೆಲವೊಂದಷ್ಟು ಸೀನ್ಗಳನ್ನ ನೋಡ್ಬೇಕಿದ್ರೆ ನಾನು ಹೇಳ್ತಾ ಇದ್ದೆ, ಇಲ್ಲ ಇದು ಬೇರೆ ಥರ ಆಗುತ್ತೆ. ಯಾಕಂದರೆ ಅವ್ರ ಆಲೋಚನೆ ಬೇರೆ ಥರ. ರೆಗ್ಯುಲರ್ ಆಗಿ ಏನು ಮಾಡ್ತಿರ್ತಾರೆ ರೆಗ್ಯುಲರ್ ಪ್ಯಾಟರ್ನ್, ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ಚಿಂತನೆ ಯಾವಾಗಲೂ ಇರುತ್ತೆ ನಂದೀಶ್ಗೆ. ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನ ಮಾಡಿದಾಗಲೂ ಕೂಡ ಅವ್ರು ಮಾಡೋದು ವಿಶೇಷವಾಗಿ ಇರುತ್ತೆ. ಅದು ಕಂಟೆಂಟು ತುಂಬ ಚೆನ್ನಾಗಿರುವಂಥ ಕಂಟೆಂಟು. ಇದರಲ್ಲಿ ನನ್ನ ಪಾತ್ರನೂ ಕೂಡ ರೆಗ್ಯುಲರ್ ಆಗಿ ಏನು ಮಾಡ್ತಿದ್ದೋ ಆ ಪಾತ್ರನ ಬಿಟ್ಟು ಬೇರೆ ಥರನೇ ಪಾತ್ರನ ಮಾಡಿಸಿದ್ದಾರೆ. ಅದೊಂದು ಖುಷಿ ನನಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಮತ್ತೆ ಹೇಳ್ದಂಗೆ ಇನ್ನೊಂದು ಪುರಾಣಗಳಲ್ಲಿ ಅಥವಾ ಪುರಾಣ ಆಗ್ತಾ 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 ನೆನ್ಪಿಟ್ಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ. ಇದು ಟೀಸರ್ ಅಷ್ಟೇ, ಇಷ್ಟೇ ಮಾತಾಡೋಕ್ಕಾಗೋದು. ಧನ್ಯವಾದಗಳು. ಥ್ಯಾಂಕ್ ಯು. ನಂದೀಶ್ ಅವರು ಫೋನ್ ಮಾಡಿದಾಗ ಈ ಥರದೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಮಾಡೋಣ ಅಂತದ್ದು ನಾನು ನಾರ್ಮಲ್ ಆಗಿ ಇರುತ್ತೆ ಅಂದ್ಕೊಂಡೆ. ಶೂಟಿಂಗ್ ಹೋದ್ಮೇಲೆ ಅನ್ನಿಸ್ತು ಅವರು ಜೇಕಬ್ ಅವ್ರಿಗೆ ಜೊತೆ ಕೆಲಸ ಮಾಡ್ತಾರೆ ಅಂತ. ಸರ್ ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು ಸರ್. ನಮ್ಮ ತಾಯಣೆಗೂ ನೀವು ಅಂತ ನನಗೆ ಗೊತ್ತಾಗಲಿಲ್ಲ ಸರ್. ನೀವು ಸ್ಟೇಜ್ ಮೇಲೆ ಸರ್ ಬಂದಮೇಲೆ ನಂಗೆ ಗೊತ್ತಾಗಿದ್ದೀವ್ರೇನ ಅಂತ. ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನಿಮ್ಮ ಜೊತೆನೇ ಕೆಲಸ ಮಾಡಿದಷ್ಟು ಅನುಭವ ಸಿಕ್ತು ಸರ್ ನನಗೆ. ಹೆಂಗೆ ಅಂದರೆ ಒಂದು ಸೀನಲ್ಲಿ ಒಂದು ಡೈಲಾಗ್ ಹೇಳಲ್ಲ ಅಂದೆ. ಹೇಳಿ ಸರ್ ಈ ಥರ ಮಾಡ್ಕೊಳ್ಳ ಅಂದೆ. ಮಾಡ್ಕೊಳ್ಳಿ ಸರ್, ಸ್ಕ್ರಿಪ್ಟಲ್ಲಿ ಹೆಂಗಿದೆ ಹಂಗೆ ಹೇಳಿ ಅಂದರು. ಅದು ಸೇಮ್ ಸರ್. ಅಲ್ಲಿಗೆ ಆಯ್ತಲ್ಲ. ಅಲ್ಲಿಗೆ ಈ ಟೀಸರ್ ನೋಡಿದ್ಮೇಲೆ ನನಗೊಂದು ಫೀಲ್ ಏನಾಯಿತು ಅಂದರೆ ನಾನು ಏನು ಕ್ಯಾರೆಕ್ಟರ್ ಮಾಡಿದೆ ಅಂತ ನನಗೇ ಬರ್ತೋಯ್ತೀವಲ್ಲ. ನಾನು ಮಾಡಿದ್ದೆ ಬೇರೆ ಅಲ್ಲ ಸರ್. ಏನು ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ನಾನು? ಆ್ಯಕ್ಚುಲಿ ಪೊಲೀಸ್ ನಾನು. ಬಟ್ ಇದು ನೋಡಿದ್ರೆ ಪಕ್ಕ ಮಾಸ್ ಟೀಸರ್ ಇದ್ದಂಗಿದೆ. ರಿಷಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಲಲಿತ್ ಸರ್ ಒಳ್ಳೆ ಪ್ರೊಡಕ್ಷನ್ ಸರ್. ನಂದಿ ಸರ್ ತುಂಬ ಖುಷಿ ಆಯಿತು. ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ಬರ್ತಾ ಇದೆ, ರುದ್ರ ಗರುಡ ಪುರಾಣ. ಇದು ಪುರಾಣದಲ್ಲಿ ಇದು ಒಂದು ಹೆಸರು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು. ಮುಂದೆ ಹಲವಾರು ಕೇಸುಗಳು ನಮ್ಮ ಹತ್ರ ಇದೆ, ಡಿಪಾರ್ಟ್ಮೆಂಟಲ್ಲಿದೆ. ಅದನ್ನು ರುದ್ರ ಅವರ ಹ್ಯಾಂಡಲ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಆಲ್ ದಿ ಬೆಸ್ಟ್. ಇದೇ ಸೀರೀಸ್ ರುದ್ರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ. ಸೊ ಬೇಕಾದಷ್ಟು ಕೇಸುಗಳಿದೆ.
ಮುಂದೆ ಇದೇ ಥರ ಸೀರೀಸ್ ಆಫ್ ಕೇಸಸ್ ಹ್ಯಾಂಡಲ್ ಮಾಡಲಿ, ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಬೆಸ್ಟ್ ವಿಶಸ್ಗೆ ಥ್ಯಾಂಕ್ ಯು. ಈಗ ಮತ್ತೊಬ್ಬ ಹಿರಿಯ ಕಲಾವಿದರು ವಿನೋದ್ ಆಳ್ವಾಸ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡಬೇಕು. ಜೋರಾದ ಚಪ್ಪಾಳೆ ಬರಲಿ ವಿನೋದ್ ಆಳ್ವಾಸ್ ಸರ್ಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ ಮಿತ್ರರಾದ ಪತ್ರಿಕೆಯವರು, ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ಈ ಪಿಕ್ಚರ್ ಟೀಸರ್ ನೋಡಿದರೆ ಒಂದು ಪಕ್ಕಾ ಮಾಸ್ ಆ್ಯಕ್ಷನ್ ಪಿಕ್ಚರ್ ಥರ ಇದೆ. ಬಟ್ ಅದು ಮಾತ್ರ ಅಲ್ಲ, ಯಾಕೆಂದರೆ ನಾನು ಈ ಪಿಕ್ಚರಿಗೆ ತುಂಬ ವರ್ಕ್ ಮಾಡಿದ್ದೇನೆ. ಅದರ ಸೀಕ್ರೆಟ್ ರಿವೀಲ್ ಆಗ್ತಾ ಇಲ್ಲ ಟೀಸರಲ್ಲಿ. ತುಂಬ ಸಸ್ಪೆನ್ಸ್ ಆಗಿದೆ ಪಿಕ್ಚರು. ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ವೆರಿ ಗುಡ್ ಪಿಕ್ಚರ್ ಫಾರ್ ಯು ರಿಷಿ ಆ್ಯಂಡ್ ಈವನ್ ಫಾರ್ ನಮ್ಮ ಡೈರೆಕ್ಟರ್ ಅವರು ನಂದೀಶ್. ಫಸ್ಟ್ ಪಿಕ್ಚರ್ ಡೆಫಿನೆಟ್ಲಿ ಅದೊಂದು ಒಳ್ಳೆ ಪಿಕ್ಚರ್ ಆಗಬೇಕು ಅಂತ. ಸೆಕೆಂಡ್ ಅಂತೆ, ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಲ್ ಈಕ್ವಲ್. ಬಟ್ ಈಸ್ ವರ್ಕ್ ವಿತ್ ವೆರಿ ಹಾರ್ಡ್. ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಪಿಕ್ಚರ್ ತೆಗೆದಿದ್ದಾರೆ. ಪ್ರೊಡ್ಯೂಸರಿಗೆ ಫಸ್ಟ್ ಪಿಕ್ಚರ್ ಅಂತ ಕಾಣುತ್ತೆ. ಐ ವಿಶ್ ಅಶ್ವಿನಿ ಪ್ರೊಡಕ್ಷನ್ ಹೌಸ್ ವೆರಿ ಗುಡ್ ಲಕ್. ಒಳ್ಳೆ ಪಿಕ್ಚರ್ ಮಾಡಬೇಕು, ಒಳ್ಳೆ ಆರ್ಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಹಾಗೆ ನಮ್ಮ ಈ ಪಿಕ್ಚರ್ ನಾನು ಮಾಡಬೇಕಾದ್ರೆ ಒಂದು ರೀಸನ್ ಇರುತ್ತೆ ಯಾವುದಕ್ಕೂ. ನಾನು ಮತ್ತು ಜಾಕಬ್ ಸರ್ ತೆಲುಗಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದ್ದೀವಿ 9 hours ಅಂತ. ಸೊ ಅಲ್ಲಿ ಪರಿಚಯ ಆಗಿ, ಹಂಗೆ ನಂದೀಶ್ ಅವರು ಅಲ್ಲೇ ಪರಿಚಯ ಆಗಿ ನನಗೆ ಒಂದು ಕನ್ನಡ ಪಿಕ್ಚರ್ ನೀವು ನೆಗೆಟಿವ್ ರೋಲ್ ಮಾಡಬೇಕು, ಒಳ್ಳೆ ರೋಲ್ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ರು ಲಾಂಗ್ ಬ್ಯಾಕ್. ನಾನು ಅಗ್ರಿ ಮಾಡಿದ್ದೀನಿ. ಸೊ ಪಿಕ್ಚರಲ್ಲಿ ಡೆಫಿನೆಟ್ ಮ್ಯೂಸಿಕ್ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ, ಬಟ್ ಸಸ್ಪೆನ್ಸು ಚೆನ್ನಾಗಿದೆ ಪಿಕ್ಚರಲ್ಲಿ. ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ ಈ ಪಿಕ್ಚರನ್ನು. ಒಳ್ಳೆ ಇಂಟ್ರೆಸ್ಟಲ್ಲಿ ಮಾಡಿದ್ದಾರೆ ನಂದೀಶ್. ಅದು ಮಾತ್ರ ನನಗೆ ಇವನ್ ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿ ತೆಗೆದಿದ್ದಾರೆ. 3-4 ದಿವಸ ಈ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಇಂಟ್ರೆಸ್ಟಲ್ಲಿ ತೆಗೆದಿದ್ದಾರೆ. ಡೆಫಿನೆಟ್ಲಿ ಅದೊಂದು ಪ್ಲಸ್ ಪಾಯಿಂಟ್. ಈ ಪಿಕ್ಚರಲ್ಲಿ ಸ್ಟೋರಿ ಕೂಡ ನಾರ್ಮಲ್ ಅದೊಂದು ಟ್ವಿಸ್ಟ್ ಅಲ್ಲ, ಬಟ್ ಡಿಫ್ರೆಂಟಾಗಿ ಒಂದು ಟ್ವಿಸ್ಟ್ ಅದರಲ್ಲಿ. ಪಿಕ್ಚರ್ಗೆ ಟೈಟಲ್ ಕೂಡ ರುದ್ರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ. ರುದ್ರ ಅಂದರೆ ಋಷಿಯವರು, ಗರುಡ ಅಂದರೆ ಡೈರೆಕ್ಟರ್ ಅವರು, ಪುರಾಣ ಅಂದರೆ ನಮ್ಮ ಪ್ರೊಡ್ಯೂಸರ್ ಇರಬೇಕು ಅಂತ ಕಾಣುತ್ತೆ. ಡೆಫಿನೆಟ್ಲಿ ಒಂದು ಬೆಸ್ಟ್ ಪಿಕ್ಚರ್ ಆಗುತ್ತೆ ಕನ್ನಡದಲ್ಲಿ. ರೀಸೆಂಟ್ಲಿ ನಾನು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಅಂದರೆ 1 year ಬ್ಯಾಕ್ ಕಟೇರದಲ್ಲಿ ನೆಗೆಟಿವ್ ರೋಲ್ ಮಾಡಿದೆ. ಒಳ್ಳೆ ಪಿಕ್ಚರ್, ಅದು ಸಹ ಕೂಡ ಚೆನ್ನಾಗಿ ಹಿಟ್ಟಾಗಿ ನಡೆದಿದೆ. ಈ ಪಿಕ್ಚರ್ ಕೂಡ ಅದೇ ರೇಂಜಲ್ಲಿ ನಡಿಬೇಕು, ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪ್ರೊಡ್ಯೂಸರ್ ಅವರು ಹಣ ಮಾಡಬೇಕು, ಇನ್ನೂ ಒಳ್ಳೆ ಪಿಕ್ಚರ್ ತೆಗಿಬೇಕು ಅಂತ ವಿಶ್ ಮಾಡಿ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.